ಟಿಬೆಟ್ ಅನ್ನೋದು ಒಂದು ಚಿಕ್ಕ ದೇಶ. ಚೈನಾ ಭಾಳ ದೊಡ್ಡ ದೇಶ. ಈ ಚೈನಾದವರು ಟಿಬೆಟನ್ನು ಆಕ್ರಮಣ ಮಾಡ್ಕೊಬಿಟ್ರು. ಅವರು ಆಕ್ರಮಣ ಮಾಡ್ಕೊಂಡ್ಮೇಲೆ ಟಿಬೆಟ್ಟು ಚಿಕ್ಕ ದೇಶ ಆಗಿರೋದ್ರಿಂದ ಅವ್ರ ಮೇಲೆ ಫೈಟ್ ಮಾಡೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು, ಸುಮಾರು 1 ಲಕ್ಷ ಜನ ನಮ್ಮ ಭಾರತಕ್ಕೆ ಅವರು ವಲಸೆ ಬಂದ್ಬಿಟ್ಟವರು, ಗಡಿ ದಾಟಿ ಬಂದ್ಬಿಟ್ಟವರು. ಅದು ಅತಿಕ್ರಮ ಅಂತ ಅಂದರೆ ಅವರ ಬಟ್ಟೆ, ಆಸ್ತಿ ಪಾಸ್ತಿ ಮತ್ತೊಂದು ಎಲ್ಲವನ್ನೂ ಬಿಟ್ಟು ಬರೀ ನಿರಾಶ್ರಿತರಾಗಿ ಬಂದಂತಹ ಜನ ಅವರು. ಸೊ ಆ ಒಂದು 59ನೇ ಇಸ್ವಿನಲ್ಲಿ 1 ಲಕ್ಷ ಜನ ಇಲ್ಲಿಗೆ ಬಂದರು ನಮ್ಮ ಭಾರತಕ್ಕೆ. ನಮಗೆ ಪ್ರಧಾನಮಂತ್ರಿ ಆಗಿದ್ದವರು ಇಂದಿರಾ ಗಾಂಧಿ ಅವರಿದ್ದರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಮ್ಮ ಭಾರತ ದೇಶದಲ್ಲಿ ಇವರಿಗೆ ಒಂದು ಪುನರ್ವಸತಿ ಕಾರ್ಯಕ್ರಮನ ಕಲ್ಪಿಸ್ಕೊಳ್ಳೋಣ ಅಂತ ಹೇಳಿ ತೀರ್ಮಾನ ಮಾಡಿ, ಸೊ ಆವಾಗ ನಮ್ಮ ಕರ್ನಾಟಕ ಸರ್ಕಾರ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸೊ 4 ಜಾಗಗಳಲ್ಲಿ ನಮಗೆ ಜಾಗವನ್ನು ತೋರಿಸಿದ್ರು ಅವರು. ಒಂದು ಒಡೆಯರ್ಪಾಳ್ಯ, ಕೊಳ್ಳೇಗಾಲ ತಾಲೂಕು. ಅದಾದಮೇಲೆ ಮೈಸೂರು ತಾಲೂಕಲ್ಲಿ ನಮಗೆ ಬೈಲುಕುಪ್ಪೆ ಅಲ್ಲಿರುವಂಥದ್ದು. ಇನ್ನೊಂದು ಹುಣಸೂರು ತಾಲೂಕು, ಅದು ಮೈಸೂರು ಜಿಲ್ಲೆಯಲ್ಲೇ ಇರುವಂಥದ್ದು. ಸೊ ಇನ್ನೊಂದು ಮುಂಡಗೋಡು. ಸೊ ಈ 4 ಜಾಗಗಳಲ್ಲಿ ನಮಗೆ ಕಾಡು ಪ್ರದೇಶವನ್ನು ಕೊಟ್ಟು ಅದನ್ನು ನೀವು ಪುನರ್ವಸತಿ ಮಾಡೋಕ್ಕೆ ಈ ಜಾಗವನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ನಮಗೆ ಕೊಡ್ತು. ಮೈಸೂರು ರೀಸೆಟ್ಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಹೇಳಿ ಮೈರಾಡ ಫುಲ್ ಫಾರ್ಮ್ ಇದು. ಇಡೀ ಒಡೆಯರ್ಪಾಳ್ಯ ಎಲ್ಲ ಒಂದೇ ವ್ಯೂನಲ್ಲಿ ಕಾಣೋ ಥರ ಜಾಗ ಕರ್ಕೊಂಡು ಬಂದ್ಬಿಟ್ರಲ್ಲ ಸರ್ ನೀವು, ಅಲ್ವಾ? ಅಲ್ವಾ ಅಲ್ವಾ? ಅವ್ರು ಇರಲಿಕ್ಕೆ ಒಳ್ಳೆ ಸೂಟಬಲ್ ಲೊಕೇಶನ್ ಇದು ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅವರು ಈ ಕಡೆನೇ ಬರಬೇಕು ಅಂತ ಹೇಳಿ ಕೌದಲ್. ಹಿಂಗೆ ನಾವು ಇಲ್ಲಿ ಹುಟ್ಟಿರೋ ಜನನು ಇಷ್ಟು ಸಮೃದ್ಧವಾಗಿ ಬದುಕು ಕಟ್ಕೊಳಕ್ಕಾಗಲ್ಲ ಅಲ್ವಾ? ಆಗಲ್ಲ ನೋಡಿ. ಇಲ್ಲಿ ಓಲ್ಡ್ ಏಜ್ ಹೋಮ್ ಇದೆ ಇಲ್ಲಿ. ಕೆಳಗಡೆ ವಯಸ್ಸಾಗಿರೋರು ಅಂದರೆ ಟಿಬೆಟಿಯನ್ಸ್ಗೆ ಮಾತ್ರ. ಅಂದರೆ ಇನ್ನೂ ಡೆವಲಪ್ ಆಗ್ತಾನೆ ಇದೆ. ನೋಡಿ ಇವೆಲ್ಲ ಮೊದಲಿರಲಿಲ್ಲ ಇದು. ನೋಡಿ ಹೊಸ ಬಿಲ್ಡಿಂಗ್ ಕಟ್ಟಿರೋದು ಅದು ಓಲ್ಡ್ ಏಜ್ ಹೋಮ್. ಅದೇ ಅಲ್ಲಿ ಕೆಳಗಡೆ ಇದೆಯಲ್ಲ ಅದು ಓಲ್ಡ್ ಏಜ್ ಹೋಮ್. ಇದು ಮಾನಸ್ಟ್ರಿ. ಇದು ಮಾನಸ್ಟ್ರಿ ಒಳಗಡೆ ಮಾನಸ್ಟ್ರಿ ಎಲ್ಲ ಮಾಡಿದ್ದಾರೆ. ನೋಡೋಣ ಒಂದ್ಸಲ, ಬನ್ನಿ. ಮಾನಸ್ಟ್ರಿ ಇದು. ನಮ್ಮ ಟ್ರೈನಿಂಗಿಗೆ ಬರ್ತಿದ್ರಲ್ಲ ಒಡೆಯರ್ಪಾಳ್ಯಕ್ಕೆ, ಆವಾಗ ಎಲ್ಲರೂ ಇಲ್ಲಿ ಕರ್ಕೊಬಂದು ತೋರಿಸಿದ್ವಿ ನಾವು. ಮಾನಸ್ಟ್ರಿ ಹೇಗಿದೆ ಅಂತ ತೋರಿಸ್ಲಿಕ್ಕೆ. ಮಾನಸ್ಟ್ರಿ ಅಂದರೆ ಬುದ್ಧ ಒಂದು ದೇವಾಲಯ. ಹೌದು. ಮತ್ತು ಇಲ್ಲೆಲ್ಲ ಮಂಕ್ಸ್ ಇದ್ದಾರೆ, ಇಲ್ಲಿ ಮಕ್ಕಳುಗಳು. ಅಲ್ಲಿದ್ದಾರಲ್ಲ, ಹೌದು, ಅವರೆಲ್ಲರೂ.
ಬಾವುಟ ಥರ ಇದು ಕಲರ್ ಬಾವುಟಗಳೆಲ್ಲ ಹಾಕೋತಾರೆ. ಈ ಬಾವುಟ ಇದರಲ್ಲಿ ಸ್ಲೋಗನ್ಗಳು ಬರೆದಿದ್ದಾರೆ ಸರ್. ಮೇಲ್ಗಡೆ ಸ್ಲೋಗನ್ ಬರೆದಿದ್ದಾರೆ ನೋಡಿ. ಹೌದು. ಆ ಸ್ಲೋಗನ್ನು ಅದೇ ಇದು ದೇವರಿಗೆ ಒಂದು ಅರ್ಪಣೆ ಮಾಡ್ತಾರೆ. ಮತ್ತು ಈ ಥರ ಸ್ಲೋಗನ್ ಬರೆದಿದ್ದಾರಲ್ಲ, ಇದನ್ನೆಲ್ಲ ಹಿಂಗೆ ರೋಲ್ ಮಾಡಿಬಿಟ್ಟು ಹೊಸ ಕನ್ಸ್ಟ್ರಕ್ಷನ್ ಮಾಡಿದ್ರೆ, ಈ ಥರ ದೇವಸ್ಥಾನಗಳು ಮಾಡಿದ್ರೆ ಅದನ್ನು ಒಳಗಡೆ ಸೇರಿಸ್ಬಿಡ್ತಾರೆ ಗೋಡೆ ಒಳಗಡೆಗೆ ಈ ಬರ್ದಿರೋದನ್ನು. ಹೌದಾ? ಹಾಂ, ಅಂದರೆ ಆ ಥರ ಬರ್ದಿರೋದನ್ನು ಅದ್ರ ಒಳಗಡೆ ಸೇರಿಸಿದ್ರೆ ಶಕ್ತಿ ಅಂತ ಅಲ್ಲಿಗೆ ಅದಕ್ಕೆ ಒಂದು ಆ ಬಿಲ್ಡಿಂಗ್ಗೆ ಒಂದು ಶಕ್ತಿ ಇದೆ ಅಂತ ಲೆಕ್ಕದಲ್ಲಿ ಅದನ್ನು ಮಾಡಿರ್ತಾರೆ ನೋಡಿ. ಎಲ್ಲ ಬರೆದಿದ್ದಾರೆ ನೋಡಿ ಬುದ್ಧಂದು. ಹೌದು, ನಮ್ಗೆ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗಲ್ಲ. ಸೊ ನೋಡಿ, ಇದೆಲ್ಲ ಪ್ರಿಂಟ್ ಮಾಡಿರೋದಿದೆಲ್ಲ. ಟಿಬೆಟಿಯನ್ ಭಾಷೆ. ಅದು ಟಿಬೆಟಿಯನ್ ಭಾಷೆ. ಇದು ಅವರ ಕಲ್ಚರ್. ಇದು ಸುಂದರವಾಗಿ ಕಾಣುತ್ತೆ ಭಾಷೆ. ಅದೇ ಇದು ಒಡೆಯರ್ಪಾಳ್ಯದ ದೊಡ್ಡ ಮಾನಶ್ರೀ. ಒಡೆಯರ್ಪಾಳ್ಯಕ್ಕೆ ಇದು ಈ ಒಡೆಯರ್ಪಾಳ್ಯ ಇದೆಯಲ್ಲ ಸೆಟ್ಲ್ಮೆಂಟು, ದೊಂಡಲಿಂಗ್ ಸೆಟ್ಲ್ಮೆಂಟ್ ಇದೆಯಲ್ಲ, ಅದಕ್ಕೆ ಇದೇ ಮೈನ್ ಇರೋದು, ಇಂಪಾರ್ಟೆಂಟ್ ಆಗಿರೋದು. ಸರಿ. ಬೇರೆ ಕಡೆ ಹೊರಟೋದ್ರು ಅವರು. ಅವರು ಪ್ರೋಗ್ರಾಮ್ ಆಫೀಸರ್ ಆಗಿದ್ದರು. ಆಮೇಲೆ ಆ ಪೊಸಿಷನ್ ನನಗೆ ಬಂತು. ಅದು ಇದು ಪ್ರೋಗ್ರಾಮ್ ಆಫೀಸರ್ ಹೋಲ್ ಜಿಲ್ಲೆಗೆ, ಹೋಲ್ ಚಾಮರಾಜನಗರ ಜಿಲ್ಲೆಗೆ. ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸ್ನೇಹಿತರೆ. ವಿಶೇಷವಾದ ವಿಷಯ ಯಾಕಪ್ಪ ಅಂತಂದರೆ 1960ರ ದಶಕದಲ್ಲಿ ಟಿಬೆಟ್ನಲ್ಲಿ ನಡೆದಂತಹ ಒಂದು ಯುದ್ಧದ ಸಲುವಾಗಿ ಸುಮಾರು ಲಕ್ಷಾಂತರ ಜನ ನಿರಾಶ್ರಿತರಾಗಿ ಭಾರತಕ್ಕೆ ಬರ್ತಾರೆ ಸ್ನೇಹಿತರೆ. ಅಂತಹ ನಿರಾಶ್ರಿತರಾಗಿ ಭಾರತಕ್ಕೆ ಬಂದಂತಹ ಜನಗಳಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ನಿರಾಶ್ರಿತರನ್ನು ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಗುತ್ತದೆ. ಅಂತಹ ವಸಾಹತುಗಳ ಪ್ರದೇಶಗಳಲ್ಲಿ ಅತಿ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆ ಸ್ನೇಹಿತರೆ. ಚಾಮರಾಜನಗರ ಜಿಲ್ಲೆಯ ಈಗಿನ ಹನ್ನೂರು ತಾಲೂಕಿಗೆ ಸೇರಲ್ಪಡುವಂತಹ ಒಡೆಯರ ಪಾಳ್ಯದಲ್ಲಿರ್ತಕ್ಕಂಥ ದೊಂಡೆಲಿಂಗ್ ಟಿಬೆಟಿಯನ್ ಕ್ಯಾಂಪ್ನ ಹಿರಿಯ ಅಧಿಕಾರಿಗಳಾಗಿದ್ದಂಥವರು, ಮೈರಾಡ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥವರು, ಮೈರಾಡ ಸಂಸ್ಥೆ ಆ ಒಂದು ಹೊಸಹತ್ತು ಸ್ಥಾಪನೆಯ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಗಳನ್ನು ಮಾಡ್ತು ಹಾಗೂ ಟಿಬೆಟಿಯನ್ನರ ಇತಿಹಾಸ ಏನು, ಇಲ್ಲಿಗೆ ಬಂದು ಸೇರ್ಕೊಂಡ ಟಿಬೆಟಿಯನ್ನರು ಯಾರು, ಅವರ ಪೂರ್ವಪರ ತಿಳ್ಕೊಳ್ಳಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಮೈರಾಡ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜಾಚಾರ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಬಹಳ ಮುಖ್ಯವಾದ ಒಂದು ವಿಷಯ ಮತ್ತು ನಿಮ್ಮ ಜೀವಿತಾವಧಿಯನ್ನೇ ಕಳೆದು ಕೆಲಸ ಮಾಡಿದಂತಹ ತಮ್ಮ ಬದುಕಿನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಸಮಯ ಮಾಡಿಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ವೀಕ್ಷಕರಿಗೆ, ಕಾರ್ಯಕ್ರಮ ನೋಡ್ತಕ್ಕಂಥ ವೀಕ್ಷಕರಿಗೆ ಒಂದು ಕುತೂಹಲ ಕಾಡ್ತಿರ್ಬೋದು, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾಂತರಾಜು ಅಂತ. ಸರ್ ಏನಾಯಿತು, ಈ ಟಿಬೆಟಿಯನ್ನರು ಯಾಕೆ ಭಾರತಕ್ಕೆ ಬಂದರು, ಅದರ ಕಥೆಯನ್ನು ಸ್ವಲ್ಪ ದಯವಿಟ್ಟು ಹೇಳಿ ಸರ್. ಸರ್ ಖಂಡಿತ ಹೇಳ್ತೀನಿ ಸರ್. ಸರ್ ಈಗ ಟಿಬೆಟ್ ಅನ್ನೋದು ಒಂದು ಚಿಕ್ಕ ದೇಶ,
ಚೈನಾ ಭಾಳ ದೊಡ್ಡ ದೇಶ. ಹೌದು. ಈ ಚೈನಾದವರು ಟಿಬೆಟನ್ನು ಆಕ್ರಮಣ ಮಾಡ್ಕೊಬಿಟ್ರು. ಅವರು ಆಕ್ರಮಣ ಮಾಡ್ಕೊಂಡ್ಮೇಲೆ ಟಿಬೆಟ್ಟು ಚಿಕ್ಕ ದೇಶ ಆಗಿರೋದ್ರಿಂದ ಅವ್ರ ಮೇಲೆ ಫೈಟ್ ಮಾಡೋಕ್ಕಾಗಲಿಲ್ಲ. ಆಗೇನಾಯಿತು, ಕೆಲವ್ರಿಗೆ ಹಿಂಸೆ ತಡೆನಾರ್ದೇ ಅವ್ರೇನು ಮಾಡಿದ್ರು, ಸುಮಾರು 1 ಲಕ್ಷ ಜನ ನಮ್ಮ ಭಾರತಕ್ಕೆ ಅವರು ವಲಸೆ ಬಂದ್ಬಿಟ್ಟವರು, ಗಡಿ ದಾಟಿ ಬಂದ್ಬಿಟ್ಟವರು. ಅವರು ಅದು ಅತಿಕ್ರಮ ಅಂತ ಅಂದರೆ ಅವರ ಬಟ್ಟೆ, ಆಸ್ತಿ ಪಾಸ್ತಿ ಮತ್ತೊಂದು ಎಲ್ಲವನ್ನೂ ಬಿಟ್ಟು ಬರೀ ನಿರಾಶ್ರಿತರಾಗಿ ಬಂದಂತಹ ಜನ ಅವರು, ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಂಥ ಜನ ಅವರು. ಸೊ ಅವರು ಬಂದು ಇಲ್ಲಿಗೆ ಬರಬೇಕಾದ್ರೆ ಏನಪ್ಪ ಅಂದರೆ 1959ನೇ ಇಸ್ವಿನಲ್ಲಿ ಬಂದದ್ದು ಇಲ್ಲಿಗೆ ಅವರು. ಆ್ಯಕ್ಚುಲಾಗಿ 59ರಲ್ಲಿ ಬಂದದ್ದು. ಅದಕ್ಕಿಂತ ಮುಂಚೆನೇ ಘಟನೆಗಳೆಲ್ಲ ಆಗಿತ್ತು ಮೊದಲೇ. ಎಲ್ಲಿ ಚೈನಾ ಮತ್ತು ಟಿಬೆಟ್ನವ್ರಿಗೆ ಒಂದು ಘರ್ಷಣೆಯಾಗಿ. ಸೊ ಆ ಒಂದು 59ನೇ ಇಸ್ವಿನಲ್ಲಿ 1 ಲಕ್ಷ ಜನ ಇಲ್ಲಿಗೆ ಬಂದರು ನಮ್ಮ ಭಾರತಕ್ಕೆ. ಅವ್ರು ಬಂದು ನೇಪಾಳ ಮತ್ತು ನಮ್ಮ ಭಾರತದ ಗಡಿ ಭಾಗ ಇದೆಯಲ್ಲ, ಅಲ್ಲಿ ಅವರು ಕೂಲಿ ಕಾರ್ಮಿಕರಾಗಿ ಅಥವಾ ಲೇಬರ್ ಆಗಿ ಅವರ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂಥ ಕೂಲಿಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಗಡಿ ಭಾಗದಲ್ಲಿ. ಇಲ್ಲ, ನೇಪಾಳ ಮತ್ತು ನಮ್ಮ ಇಂಡಿಯಾ ಎರಡಕ್ಕೂ ಬಾರ್ಡರ್ ಏನಿದೆ, ನೇಪಾಳ ಮತ್ತು ಇದು, ಆ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರು ಆ್ಯಕ್ಚುಲಾಗಿ. ಆಮೇಲೆ ಆ ಒಂದು ಸಂದರ್ಭದಲ್ಲಿ ನಮಗೆ ಪ್ರಧಾನಮಂತ್ರಿ ಆಗಿದ್ದವರು ಇಂದಿರಾ ಗಾಂಧಿಯವರಿದ್ದರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಒಂದು ಸಂದರ್ಭದಲ್ಲಿ ಈ ನಿರಾಶ್ರಿತರನ್ನ ಏನಾದರೂ ಮಾಡಿ ಅವರಿಗೆ ನಮ್ಮಲ್ಲಿ ಒಂದು ನೆಲೆ ಕೊಡಬೇಕು. ಸೊ ಅವ್ರಿಗೆ ತೊಂದರೆಲಿರುವಂಥವ್ರಿಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆಗ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಇವರಿಗೆ ಒಂದು ಪುನರ್ವಸತಿ ಕಾರ್ಯಕ್ರಮನ ಕಲ್ಪಿಸ್ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿ, ಸೊ ಆ ದೃಷ್ಟಿಯಿಂದ ಅವರು ಇಲ್ಲಿ ಬಂದರು ಸರ್, ನಮ್ಮ ಟಿಬೆಟ್ನವರು. ಅಂದರೆ ಆ 1 ಲಕ್ಷ ಜನ ನಿರಾಶ್ರಿತರ ಪೈಕಿ ಕರ್ನಾಟಕ ರಾಜ್ಯಕ್ಕೆ ಸುಮಾರು 15,000 ನಿರಾಶ್ರಿತರನ್ನ ವರ್ಗಾವಣೆ ಮಾಡಲಾಯಿತು. ಇಲ್ಲಿ ಅವರಿಗೆ ಪುನರ್ವಸತಿ ಕಲ್ಪಿಸಾಯಿತು. ಸೊ ಇದರಲ್ಲಿ 1 ಲಕ್ಷ ಜನದಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಸೊ ಕೆಲವು ಭಾಗದಲ್ಲಿ ಖಾಲಿ ಜಾಗಗಳಿದೆ, ಸರ್ಕಾರದ ಭೂಮಿ ಇದೆ. ಸೊ ಅಲ್ಲಿ ಒಂದು 15,000 ಜನನ ನಾವು ಪುನರ್ವಸತಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ನಮ್ಮ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡ್ರು ಅವರು. ಸೊ ಆವಾಗ ನಮ್ಮ ಕರ್ನಾಟಕ ಸರ್ಕಾರ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸೊ 4 ಜಾಗಗಳಲ್ಲಿ ನಮಗೆ ಜಾಗವನ್ನು ತೋರಿಸಿದ್ರು ಅವರು. ಒಂದು ಒಡೆಯರ್ಪಾಳ್ಯ, ಕೊಳ್ಳೇಗಾಲ ತಾಲೂಕು, ಆಗಿನ ಕೊಳ್ಳೇಗಾಲ ತಾಲೂಕು, ಈಗ ಹನೂರು ತಾಲೂಕು ಆಗಿಬಿಟ್ಟಿದೆ. ಅದಾದಮೇಲೆ ಮೈಸೂರು ತಾಲೂಕಲ್ಲಿ ನಮಗೆ ಬೈಲುಕುಪ್ಪೆ ಅಲ್ಲಿರುವಂಥದ್ದು. ಇನ್ನೊಂದು ಹುಣಸೂರು ತಾಲೂಕು, ಅದು ಮೈಸೂರು ಜಿಲ್ಲೆಯಲ್ಲೇ ಇರುವಂಥದ್ದು. ಸೊ ಇನ್ನೊಂದು ಮುಂಡಗೋಡು ಉತ್ತರ ಕನ್ನಡ ಜಿಲ್ಲೆ. ಸೊ ಈ 4 ಜಾಗಗಳಲ್ಲಿ ನಮಗೆ ಕಾಡು ಪ್ರದೇಶವನ್ನು ಕೊಟ್ಟು ಅದನ್ನು ನೀವು ಪುನರ್ವಸತಿ ಮಾಡೋಕ್ಕೆ ಈ ಜಾಗವನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ನಮಗೆ ಕೊಡ್ತು. ಆವಾಗ ನಮಗೆ ಮೈರಾಡ ಅಂತ ಮೊದಲು ಸಂಸ್ಥೆ ಇರಲಿಲ್ಲ. ಸೊ ಡೇವಿನ್ಸನ್ ಅಂತ ಒಬ್ಬರಿದ್ದರು, ಅವರು ಮಿಲಿಟ್ರಿ ರಿಟೈರ್ಡ್ ಆಫೀಸರ್ ಆಗಿದ್ದರು. ಅವರು ಈ ಒಂದು ಟಿಬೆಟಿನ್ ಪುನರ್ವಸತಿಯನ್ನು ನಾವು ಮಾಡ್ತೀವಿ, ನಾನೇ ಒಂದು ಸಂಸ್ಥೆಯನ್ನು ಕಟ್ತೀನಿ ಅಂತ ಹೇಳಿ ಮೈಸೂರು ರೀಸೆಟ್ಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಹೇಳಿ, ಮೈರಾಡ ಫುಲ್ ಫಾರ್ಮ್ ಇದು, ಮೈರಾಡ ರೀಸೆಟ್ಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಹೇಳಿ ಆಗ ಒಂದು ಹೆಸರನ್ನ ಕೊಟ್ಟು ಒಂದು ಸೊಸೈಟಿ ಕಾಯ್ದೆನಲ್ಲಿ ಒಂದು NGOನ ಸ್ಟಾರ್ಟ್ ಮಾಡಿದ್ರು, ಸ್ವಯಂ ಸೇವಾ ಸಂಸ್ಥೆನ ಸ್ಟಾರ್ಟ್ ಮಾಡಿ ಅದ್ರ ಮುಖಾಂತರ ಈ 15,000 ಜನಗಳನ್ನ ಅವರು ಪುನರ್ವಸತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನಿಮ್ಮ ಮಾತಿನ ಕೇಳಿಸ್ಕೊಂಡು ನಾನು ನೋಡಿ ಸರ್, ಮುಂಡಗೋಡ ಕ್ಯಾಂಪ್ ನೋಡಿದ್ದೀನಿ. ಸರಿ ಸರ್. ಇನ್ನು ಬೈಲ್ಕುಪ್ಪೆ ಕ್ಯಾಂಪು, ಗುರುಪುರ ಕ್ಯಾಂಪು, ಒಡೆಯರ್ಪಾಳ್ಯ ಕ್ಯಾಂಪು 4 ವಿಸಿಟ್ ಮಾಡಿದ್ದೀನಿ. ಹೌದು ಸರ್. ಅಂದರೆ ಈ 4 ಕ್ಯಾಂಪನ್ನ ಪುನರ್ವಸತಿಯ ಕಾರ್ಯ ಟೇಕನ್ ಕೇರ್ ಬೈ ಮೈರಾಡ ಒಂದ್ಲೇ ಮಾಡಿದ್ದು. ಇದು 68ರಿಂದ 78ನೇ ಇಸ್ವಿವರೆಗೆ 10 ವರ್ಷಗಳ ಕಾಲ ಈ 4 ಸೆಟಲ್ಮೆಂಟನ್ನು ಪೂರ್ತಿ ಮಾಡಿದೆ ಮೈರಾಡ ಸಂಸ್ಥೆ. ಸೊ 4 ಸೆಟಲ್ಮೆಂಟ್ನ ಮೈರಾಡನೆ ಮಾಡಿದ್ದು. ಅದಕ್ಕೆ ಮುಂದಾಳತ್ವ ವಹಿಸಿದವರು ಯಾರಪ್ಪ ಅಂತಂದರೆ ನಮ್ಮ ಕ್ಯಾಪ್ಟನ್ WJK ಬಿಲ್ ಡೇವಿನ್ಸನ್ ಅಂತ ಅವ್ರ ಹೆಸರು. ಬಿಲ್ ಡೇವಿನ್ಸನ್ ಅಂತ ಹೇಳಿ ಅವರು ಇದಕ್ಕೆ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವ್ರು. ಅವರು ಮಿಲಿಟರಿನಲ್ಲಿದ್ದರು. ಅವರಿಗೆ ಸ್ವಲ್ಪ ಸಮಾಜ ಸೇವೆ ಮಾಡುವಂತಹ ಒಂದು ಮನಸ್ಥಿತಿ ಇತ್ತು ಅವ್ರಿಗೆ. ಅದರಿಂದ ಈ ಥರ ನಿರಾಶ್ರಿತರಾಗಿ ಬಂದಂಥವ್ರಿಗೆ ನಮ್ಮಿಂದ ಏನಾದರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಈ ಮೈರಾಡ ಅನ್ನೋಂಥ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಶುರು ಮಾಡಿದ್ರು. ಮೈರಾಡ ಅಂತಂದರೆ ಮೈಸೂರು ಅಂತ ಬಂತಲ್ಲ, ಅದು 68ರಲ್ಲಿ ಮೈಸೂರು ರಾಜ್ಯ ಅಂತ ಇತ್ತು ಆಗ. ಅದಕ್ಕೋಸ್ಕರ ಮೈಸೂರು ರೀಸೆಟ್ಲ್ಮೆಂಟ್ ಅಂತ ನಾವು ಹೆಸರಿಟ್ವಿ. ಈಗ 73ನೇ ಇಸ್ವಿನಲ್ಲಿ 1973ರಲ್ಲಿ ಕರ್ನಾಟಕ ಅಂತ ಆಯಿತು. ಆಗ ಕರ್ನಾಟಕ ಅಂತ ಬದಲಾವಣೆ ಮಾಡಿದ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ ನಾವು ಮೈರಾಡ ಅನ್ನೋದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಅದೇ ಆ ಪುನರ್ವಸತಿ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ರಾಜ್ಯವೇ ಆಗಿದ್ದರಿಂದ ಮೈಸೂರು ಪುನರ್ವಸತಿ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಒಂದು ಮಾಡ್ಕೊಂಡಿದ್ದು ಸರ್. ಇದು ಬಹುಶಃ ಭಾರತ ದೇಶದಲ್ಲಿ
ಒಳಗೆ ಬಂದ 1 ಲಕ್ಷ ನಿರಾಶ್ರಿತ ಟಿಬೇಟಿಯನ್ನರಲ್ಲಿ 15,000 ಜನಗಳನ್ನು ಮೈರಾಡ ಸಂಸ್ಥೆ ಇಲ್ಲಿ ಪುನರ್ವಸತಿ ಕಲ್ಪಿಸ್ತು. ಮಿಕ್ಕ 85,000 ಜನ ಏನಾದರೂ ಮಿಕ್ಕದ 85,000 ಜನಗಳೇನಿದ್ದಾರೆ ಅವ್ರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ NGOದವ್ರು ಇರ್ಬೋದು ಅಥವಾ ಸರ್ಕಾರನೇ ಇರ್ಬೋದು, ಅವ್ರನ್ನ ಬೇರೆ ಬೇರೆ ಜಾಗಗಳಲ್ಲಿ ಅವ್ರನ್ನ ಪುನರ್ವಸತಿಗಳನ್ನ ಮಾಡಿದ್ದಾರೆ ಅವರು. ಆ್ಯಕ್ಚುಲಾಗಿ ಉದಾಹರಣೆಗೆ ಒರಿಸ್ಸಾ ಇರ್ಬೋದು, ಆಮೇಲೆ ಹಿಮಾಚಲ್ ಪ್ರದೇಶ ಇರ್ಬೋದು, ಹಂಗೆ ನಾರ್ತ್ ಸೈಡಲ್ಲಿರುವಂತಹ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮನ ಅವ್ರಿಗೆ ಪುನರ್ವಸತಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಅಂದರೆ ಟಿಬೇಟಿಯನ್ನರಿಗೆ ಭಾರತ ದೇಶದಲ್ಲಿ ಹೆಡ್ ಕ್ವಾರ್ಟರ್ ಅಂತಂದರೆ ಹಿಮಾಚಲ್ ಹೆಡ್ ಕ್ವಾರ್ಟರ್ ಅವ್ರದ್ದು ಹೆಡ್ ಆಫೀಸ್ ಇರೋದು ಹಿಮಾಚಲ್ ಪ್ರದೇಶದಲ್ಲಿ ಧರ್ಮಸ್ಥಳದಲ್ಲಿ ಇರುವಂಥದ್ದು. ಸೊ ಅಲ್ಲೂ ಅವ್ರದ್ದು ಒಂದು ರಾಜಕೀಯ ವ್ಯವಸ್ಥೆನೂ ಇದೆ, ಅವ್ರ ಇಂಟರ್ನಲ್ ಆಗಿ. ಅದರಲ್ಲೂ 6 ಜನ ಒಂದು MP ಗಳಿದ್ದಾರೆ ಅವರಲ್ವೇ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ, ಅವರೇ ಓಟ್ ಹಾಕಿ ಅವರೇ ಗೆಲ್ಲಿಸ್ಕೊಂಡಿರುವಂಥ ಒಂದು ಪ್ರತಿನಿಧಿಗಳವರು. ಸೊ ಅವರು ಇಲ್ಲಿ ಬಂದಿರುವಂಥ ನಮ್ಮ ಇಂಡಿಯಾ ದೇಶದಲ್ಲಿರುವಂತಹ ಯಾರು ಪುನರ್ವಸತಿ ಮಾಡಿರುವಂತಹ ಜನಗಳಿದ್ದಾರೆ ಅವ್ರಿಗೆ ಬೇಕಾಗಿರುವಂಥ ಸಲಹೆ ಸೂಚನೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಅವರು ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರು ಧರ್ಮಶಾಲಾವನ್ನು ಮಾಡಲಿಕ್ಕೆ ಹೆಡ್ ಕ್ವಾರ್ಟರ್ನ ಹ್ಯಾಂಡಲ್ ಮಾಡಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಪರಮೋಚ್ಚ ಗುರು ದಲೈ ಲಾಮಾ. ಇದಕ್ಕೆಲ್ಲ ಪೂರ್ತಿ ಧರ್ಮಗುರು, ಎಲ್ರಿಗೂ ಧರ್ಮಗುರು ಇರೋರು ನಮಗೆ ಯಾರು ದಲೈ ಲಾಮಾ ಅವರು. ದಲೈ ಲಾಮಾಜಿನೇ ಅವರೇ ಮೇಯ್ನ್ ಧರ್ಮಗುರು ಅವರು. ಸೊ ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಇದಾಗಬಾರ್ದು, ನಮಗೆ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಅದಕ್ಕೆ ನೀವೆಲ್ಲ ಬೇರೆ ದೇಶದವ್ರು ಸಪೋರ್ಟ್ ಮಾಡಿ ಅಂತ ಹೇಳಿ ಅವರು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅವರು ಸಪೋರ್ಟ್ ಮಾಡುವಂಥದ್ದು, ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಕೆಲಸನ ಅವರು ಮಾಡ್ತಾಯಿದ್ದಾರೆ. ಅವರು ಧರ್ಮಗುರು ಅವರು ಮಾಡ್ತಾ ಇದ್ದಾರೆ. ಎಲ್ಲ ಥರದಲ್ಲೂ ಸಪೋರ್ಟ್ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಮಾಡೋ ಕೆಲಸ ಅವರು ಎಲ್ಲ ಸಮುದಾಯದವ್ರಿಗೆ ಕ್ರೋಢೀಕರಿಸುವಂಥ ಕೆಲಸ, ಮತ್ತು ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅವ್ರಿಗೆ, ಆ ಥರ ನೀವು ಬೇರೆಯವರು ಸಪೋರ್ಟ್ ಮಾಡಿ. ನಮಗೆ ಟಿಬೆಟ್ಲಿರೋ ಜನಗಳಿಗೂ ಚೈನಾದವರು ಯಾವುದೇ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಎಲ್ಲ ದೇಶದ ಪ್ರಧಾನಿಗಳು ಮತ್ತೊಬ್ಬರನ್ನ ಭೇಟಿ ಮಾಡಿ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ಈ ಥರ ಆಗಬಾರ್ದು, ನೀವು ವಿಶ್ವಸಂಸ್ಥೆಯಲ್ಲಿ ನಮಗೆ ಮಾನವ ಹಕ್ಕು ಏನಿದೆ ಅದು ನಮಗೆ ಸಿಗಬೇಕು ಅನ್ನುವಂಥದ್ದನ್ನು ಅವರು ಸ್ಟ್ರಗಲ್ ಮಾಡ್ತಾಯಿದ್ದಾರೆ ಅವರು. ಆ ಥರ ಸರ್ ಮಾತು ಮುಂದುವರ್ಸೋಣ. ಮಾತು ಮುಂದುವರ್ಸೋಕೆ ಮುಂಚೆ ಒಂದು ಚಹಾ ಕುಡ್ಕೊಳ್ತಾ. ಆಯ್ತು ಸರ್. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ.